ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಮ್ಮಪ್ಪ ಅಂತೂ ಈ ಮದುವೆಗೆ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಖಂಡಿತ ಕಿರಿಕ್ ಮಾಡೇ ಮಾಡ್ತಾರೆ. ಆ ಮನುಷ್ಯ ಇನ್ನೂ ನನ್ನ ಗಂಡನೇ ಅಳಿಯ ಅಂತ ಒಪ್ಕೊಂಡಿಲ್ಲ. ಕಂಡವ್ರ ಮುಂದೆ ಅಳಿಯ ಅಂತಂದರೆ ಒಪ್ಕೊಂಡಂಗೇನಲ್ಲ. ಅಪ್ಪನ ವಿಷಯದಲ್ಲಿ ನಾನು ತಿರುಗಿ ಮಿತ್ಮೇಲಂತೂ ನನ್ನನ್ನು ಪಕ್ಕಕ್ಕೆ ಇಟ್ಬಿಟ್ಟಿದ್ದಾರೆ. ಇಷ್ಟೆಲ್ಲ ಇರುವಾಗ ರತ್ನನ ಆ ಮನೆ ಸೊಸೆ ಅಂತ ಒಪ್ಕೊಳ್ತಾರ? ಸಾಧ್ಯನೇ ಇಲ್ಲ. ನಮ್ಮ ರತ್ನಂಗೂ ಪರ್ಶು ಮೇಲೆ ಸಣ್ಣದಾಗಿ ಆಸೆ ಇದೆ. ಅದಕ್ಕೆ ಆಗಿ ನಾನು ಅವಳ ಆಸೆನ ಈಡೇರಿಸಲಿಲ್ಲ ಅಂದರೆ ಏನು ಪ್ರಯೋಜನ? ಆ ಪಂಚಾಯಿತಿ ನಡೆದ್ಮೇಲಂತೂ ಅಪ್ಪಂಗೆ ಪರ್ಶು ಮೇಲಿನೂ ಕೋಪ ಇದ್ದೇ ಇರುತ್ತೆ. ಅಪ್ಪಂಗೆ ಗೊತ್ತಿಲ್ಲದೆ ಕಿರಕನ ಕರ್ಕೊಂಡು ಹೋಗಿ ಮದುವೆ ಮಾಡಿಸೋದಕ್ಕೂ ಆಗಲ್ಲ. ಏನು ಮಾಡೋದು? ಪರವಾ ನಿನ್ ತಾವ ವಸಿ ಮಾತಾಡಬೇಕಾಗಿತ್ತು. ಏನು ಮಾವಯ್ಯ, ನಿನ್ನ ಹತ್ರ ಮಾತಾಡಬೇಕಿತ್ತು ಅಂತ ಕೇಳ್ತಿದ್ದೀರಾ? ನಿನ್ನ ಹತ್ರ ಮಾತಾಡಬೇಕಿತ್ತು ಅಂತ ಕೇಳೋದಲ್ಲ, ಬಾ ನಿನ್ನ ಜೊತೆ ಮಾತಾಡಬೇಕು ಅಂತ ಕರಿಬೇಕು. ದೇವ್ರ ಹತ್ರ ನಾವೇ ಹೋಗ್ಬೇಕು ಕಣವ, ದೇವ್ರನ್ನೇ ಇಲ್ಲಿ ಬಾ ಅಂತ ಕರಿಯಕ್ಕಿಲ್ಲ. ಮಾವಯ್ಯ, ನಾನು ನಿಮ್ಮ ಸೊಸೆ ಅಷ್ಟೇ, ದೇವ್ರೇನಲ್ಲ. ನೀನು ದ್ಯಾವ್ದೆ ಕಣವ, ನಂಗೆ ಗೊತ್ತೈತೆ. ಅಷ್ಟಿಲ್ದೇ ಇದ್ರೆ ನೀನು ನಡೆಯೋದೆಲ್ಲ ಮೊದಲೇ ನುಡಿಯಕ್ಕಿಲ್ಲ. ಅರ್ಥ ಆಗಲಿಲ್ಲ ಮಾವಯ್ಯ. ನೀ ಬಂದ್ಮೇಲೆ ಈ ಮನೆ ಎಲ್ಲ ಬದಲಾಗೈತೆ. ನೀನು ಅವತ್ತು ಹೇಳ್ತಿದ್ಯಲ್ಲ, ಮಾವಯ್ಯ ನೀವು ಕುಡಿಯೋದು ಬಿಟ್ಬಿಡ್ತೀರಾ ಅಂತ. ಒಂಟಿ ಸಲಗಂತರ ಇದ್ದ ಮಗನಿಗೆ ಮೂಗ್ದರೆ ಬರ್ತದೆ ಅಂತ. ನನ್ನ ಮಗ ಶಾಂತಿಯಿಂದ ಅವನೇ. ಅದು ಅಲ್ಲದೆ ನೀವು ಹೆಣ್ಮಕ್ಳ ಜೀವನ ನೆಮ್ಮದಿಯಾಗಿರ್ತದೆ ಅಂತ ಹೇಳಿದ್ಯಲ್ಲವ, ಇದೆಲ್ಲ ನೀನು ಅಂದಂಗೆ ಆಗೈತೆ. ಅದಕ್ಕೆ ನೀನು ನಿನ್ನ ಬಾಯಾರೆ ಇನ್ನೊಂದು ಮಾತಾಡ್ತೀಯ ಅಂತ ಅದು ಹೇಳಿದ್ರೆ ನಿಜ ಆಗ್ಬೋದು ಕಣವ. ಏನಂತ ಹೇಳ್ಬೇಕು ಮಾವಯ್ಯ? ನನ್ನ ಹೆಂಡ್ರು ಬರ್ತಾಳೆ, ನನ್ನ ಶಾರದಾ ಬರ್ತಾಳೆ ಅಂತ ನಿನ್ನ ಬಾಯಾಗ ಒಂದ್ಕಿತ ಹೇಳ್ಬಿಡವ, ನಿಜ ಆಯ್ತದೆ. ತಾಯಿ ಮಕ್ಳನ್ನ ಒಂದು ಮಾಡಿಸೋ ಪ್ರಯತ್ನದಲ್ಲಿ ಗಂಡ ಹೆಂಡತಿನ ಮೊದಲು ಒಂದು ಮಾಡಬೇಕು ಅನ್ನೋದು ನನ್ನ ತಲೆಗೆ ಬಂದಿತ್ತು. ಆದರೆ ಹೆಂಡತಿ ಬೇಕು ಅಂತ ಬಯಸ್ತಿರೋ ಮಾವ ಕಾಯ್ಬೋದು. ತಾಯಿನೇ ಬೇಡ ಅಂದ್ಕೊಂಡಿರೋ ಮಕ್ಕಳಿಗೆ ಅಮ್ಮನ ಕೊಡಿಸ್ಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಪಾಪ ಮಾವಯ್ಯ ತುಂಬ ಕೊರಗ್ತಿದ್ದಾರೆ. ಅವ್ರಿಗೆ ಅತ್ತೆ ಸಿಗ್ಲೇಬೇಕು. ಅವಳಿಗೋಸ್ಕರ ನಾನು ಕುಡಿಯೋದು ಬಿಟ್ಬಿಟ್ಟಿದ್ದೀನಿ ತಾನೆ. ನೀನು ಅವತ್ತು ಮಾತು ಕೊಟ್ಟಿದ್ದೆ ತಾನೆ, ನಿನ್ನ ದಮ್ಮಯ್ಯ ಅಂತೀನಿ, ನನ್ನ ಶಾರದಾ ಬರ್ತಾಳೆ ಅಂತ ಹೇಳವ, ಮನ್ಸಾರೆ ಹೇಳವ. ಮಾವಯ್ಯ, ಖಂಡಿತವಾಗ್ಲೂ ನನ್ನ ಅತ್ತೆ, ನಿಮ್ಮ ಹೆಂಡತಿ, ಈ ಮನೆ ಮಹಾತಾಯಿ ಬಂದೇ ಬರ್ತಾರೆ. ಸಾಕು, ಅವಳು ಬರ್ತಾಳೆ, ಬಂದೇ ಬರ್ತಾಳೆ. ಅವಳು ಬಂದ್ಮೇಕೆ ಈ ಮನೆ ಹೆಂಗಾಯ್ತದೆ ಅಂತ ನೋಡ್ತಿರು. ಅವಳು ಸಾಮಾನ್ಯದವಳಲ್ಲ ಕಣವ, ನಿಂತರನೇ ಯಾವತ್ತೆ. ಅನ್ಯಾಯ ಅಂದ್ರೆ ಅಲ್ಲೇ ನಿಂತ ಜಾಗದಲ್ಲೇ ಬಡ್ದಾಕೋಳು. ನಮ್ ಜೀವನ ಹಿಂಗಾಗೋಯ್ತೈತೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಆಚೆ ಕಡೆಗೆ ಹೋದ್ರು ಬಡಿತದೆ, ಒಳಗಡೆಗೆ ಬಂದ್ರು ಬಡಿತೈತೆ. ಲೀಲಾ, ಬಾಸುಂಡೆ ಬಂದ್ಬಿಟ್ಟಿದ್ಯಲ್ಲಿ. ಓರಿ ಭುಜ ನೋಯ್ತೈತೆ, ಕೈ ಎತ್ತಕ್ಕಾಗಕ್ಕಿಲ್ಲ. ಹಣೆ ಆಲೂಗಡ್ಡೆ ಬೋಂಡ, ಕೆನ್ನೆಗಳು ಕಡ್ಲೆಬೇಳೆ ವಡೆ ಬೆಂದಂಗ್ ಕಾಣ್ತಾವೆ. ಯಾವ ಜನ್ಮದಲ್ಲಿ ಅದು ಏನು ಪಾಪ ಮಾಡಿದ್ಯೋ ಏನೋ. ಆ ಕೊಳ್ಳಿದೆವ್ವ ಡೇ ಅಂಡ್ ನೈಟ್ ನಿನಗೆ ಹುಡ್ಕೊಂಡು ಬಂದು ಹೊಡಿತಾ ಇದೆ ಕಣೆ. ಮಾದಪ್ಪಣ್ಣ, ಯಾಕೆ ಹಂಗೆಲ್ಲ ಮಾತಾಡ್ತೀರಾ? ಲೀಲಕ್ಕನ ಜೀವ ಮೊದಲೇನು ಒಂದೈತೆ. ಲೀಲಕ್ಕ, ಎಣ್ಣೆ ತಂದಿವ್ನಿ, ಸ್ವಲ್ಪ ಹಚ್ಲಾ, ನೋವು ಕಡಿಮೆ ಆಯ್ತೈತೆ. ಹೌದು, ಕೆಲವೊಂದ್ಸಲ ಕಣ್ಣಲ್ಲೇ ಸುಟ್ಬಿಡೋಳು, ಇನ್ ಕೆಲವೊಂದ್ಸಲ ಕಣ್ಮುಚ್ಚಿ ಸುಡೋಳು. ಅಂತ ಬುದ್ಧಿವಂತೆ. ನೀನು ನೋಡಿದ್ರೆ ಅವಳನ್ನ ನೋಡೋದೇ ಬೇಡ. ನಿನ್ನದು ಯಾವ ಗಳಿಗೆಲ್ಲ ಆಚೆ ಹೋಗು ಅನ್ನೋ ಅವಾಗಿಂದನೇ ಈ ಕೊಳ್ಳಿದವ ಬರ್ತಾ ಇರೋದು ಅನ್ಸ್ತಾ ಐತೆ.
ನೀನು ಹೇಳ್ತಾ ಇರೋದು ನೋಡಿದ್ರೆ ಶಾಂತಕ್ಕ ಕೊಳ್ಳಿದೇವ ಸಾಕೊಂಡಿದ್ದಾರೆ ಅಂತನಾ? ಕೊಳ್ಳಿದೇವ ರಾತ್ರಿ ಹೊತ್ತು ತಾನೇ ಬರೋದು, ಹೌದು. ಹಗ್ಲೊತ್ತೆಲ್ಲ ಬತ್ತೈತೆ. ಅಂದ್ರೆ ಇವಳೆ ಏನೋ ಮಾಟ ಮಂತ್ರ ಮಾಡ್ಸವಳೆ. ಅಯ್ಯಯ್ಯೋ, ನಾನು ಮಾಟ ಮಾಡ್ಸೋ ಮಾಟಗಾತಿ ಅಲ್ಲ ಕಣವ. ಯಾವ ಜನ್ಮದ ಕರ್ಮನೋ ಏನೋ ಎಲ್ಲ ಒಟ್ಟಿಗೆ ಸುತ್ಕೊಂಡೈತೆ. ಅದು ಅಲ್ಲದೆ ಕೊಳ್ಳಿ ಅಂದರೆ ಬೆಂಕಿ, ಆ ಬೆಂಕಿ ಹತ್ಕೊಳ್ಳೋಕ್ಕೆ ಯಾವುದೋ ಹಳೆ ಕಿಡಿ ಇರಲೇಬೇಕಲ್ವಾ? ನಾನು ಯಾವಾಗಲೂ ಅನ್ಕಂತೀನಿ ಅದ್ಯಾವ್ರು ಹೆಂಗೆ ಸೃಷ್ಟಿ ಮಾಡ್ತಾನೆ ಅಂತ. ಅತ್ತೆ ತರನೇ ಸೊಸೆ. ಅವನು ಮಹಾನ್ ಬುದ್ಧಿವಂತೆ, ನಿನ್ ತರನೇ. ಹೋರಾಡ್ಬೇಕು ಅಂದ್ರೆ ಕೈಯಲ್ಲಿ ಕತ್ತಿ ಗುರಾಣಿ ಇಲ್ಲ ಅಂದ್ರೂ ಹಂಗೆ ಧೈರ್ಯವಾಗಿ ಹಿಡಿದ್ಬಿಡೋಳು ಯುದ್ಧಕ್ಕೆ. ಆಮ್ಯಾಕೆ ಶತ್ರುನ ಬುದ್ಧಿವಂತಿಕೆಯಲ್ಲೇ ಹೊಡೆದಾಕ್ಬಿಡೋಳು. ಅಯ್ಯೋ, ಆಟೋನ್ ಬುದ್ಧಿ ನನಗೆಲ್ಲವ ಐತೆ. ನಂದೇನೇ ಇದ್ರು ಈ ಮನೆ ಕೆಲಸ ಮಾಡೋದು, ನಿಮ್ಮ ಸೇವೆ ಮಾಡೋದು. ಹೋಗ್ಲಿ ಬಿಡವ, ಎಣ್ಣೆ ತಂದೀನಿ, ಇದನ್ನ ಹಚ್ತೀನಿ. ನೋವೆಲ್ಲ ಕಡಿಮೆ ಆಯ್ತದೆ. ಹಚ್ಚಕ್ಕ. ಮಾದಪ್ಪಣ್ಣ, ಕೊಳ್ಳಿ ದೇವದ ಹತ್ರ ಹುಷಾರಾಗಿರ್ಬೇಕು. ಅದು ಬರದೆ ತೆಪ್ಪು ಮಾಡಿದವ್ರಿಗೆ ಬುದ್ಧಿ ಕಲ್ಸಕ್ಕೆ. ಅದು ತೆಪ್ಪು ತಿಟ್ಕ ಅಂತ ಬುದ್ಧಿ ಹೇಳಿದಾಗ ತಿಟ್ಕಬೇಕು. ಮತ್ತೆ ಅದೇ ತಪ್ಪು ಮಾಡಿದ್ರೆ ಮುಂದಿನ ಸಲ ಬಂದಾಗ ಅದಕ್ಕಿಂತ 2 ಏಟ್ ಕೊಡ್ತದೆ. ಹೌದಾ? ಬಿಡಕ್ಕಿಲ್ಲ. ನೋವಾಯ್ತೈತೆನವಾ? ಇವ್ವ, ಇದು ಕೇಳಿಸ್ಕೊಂಡ್ರೆ ಚಳಿ ಜ್ವರ ಬಂದಾಗ ಆಗ್ತೈತೆ. ಮಾವಯ್ಯ, ಅತ್ತೆ ಬಗ್ಗೆ ಅಷ್ಟೆಲ್ಲ ಗೊತ್ತಿದ್ರು ಅವರು ನಿಮ್ಮನ್ನೆಲ್ಲ ಬಿಟ್ಟು ಹೋದ್ರು ಅಂದರೆ ನನಗೆ ನಂಬೋದಕ್ಕೆ ಆಗ್ತಿಲ್ಲ. ಅವಳು ಒಂದು ಹೆಜ್ಜೆ ಇಟ್ರೆ ಅದಕ್ಕೆ ಕಾರಣ ಇರ್ತೈತೆ ಕಣವ. ಅವಳು ಒಂದ್ಸಲ ಗುರಿ ಇಟ್ರೆ ನಾಯಿ ಕೊಡ್ದಂಗೆ ಹೊಡಿತತೆ. ಅವಳ ಹತ್ರ ಯಾರು ಆಟ ಇಟ್ಕೊಬಾರ್ದು, ಊರ್ದು ಮುಕ್ಕು ಬಿಡ್ತಾಳೆ. ಕೇಳಿಸ್ಕೊಂಡೇನೆ, ಈಗಲಾದ್ರೂ ಒಳ್ಳೆ ಬುದ್ಧಿ ಕಲಿ. ಅವ್ವ, ಎಣ್ಣೆ ಹಚ್ಚಿವ್ನಿ, ಈಗ ಆರಾಮಾಗಿ ನಿದ್ದೆ ಬರ್ತೈತೆ. ಹೋಗವ್ವ, ಮಲ್ಕೆ ಹೋಗು. ಇಲ್ಲ, ನಿಧಾನಕ್ಕೆ ಈ ಕಡೆ. ಮಾವಯ್ಯ, ನೀವತ್ತೇನ ಇಷ್ಟೊಂದು ಹಚ್ಕೊಂಡಿದ್ದೀರ ಅಂದಮೇಲೆ ಅವ್ರು ಖಂಡಿತ ಬಂದೇ ಬರ್ತಾರೆ. ಈ ಮನೆ ಮಹಾಲಕ್ಷ್ಮಿ ಕಣವ, ನನ್ನ ಶಾರದಾ. ಅವಳನ್ನ ನೋಡಿದ ದಿನನೇ ನನ್ನ ಪ್ರಾಣ ಹೋದ್ರು ಸಾಕು. ಆದ್ರೆ ನಾನು ಹೋಗೋದಕ್ಕಿಂತ ಮುಂಚೆ ಅವಳ ಮುಖ ನೋಡ್ಬೇಕು ಕಣವ. ಅಯ್ಯೋ ಮಾವಯ್ಯ, ಏನು ಅಂತ ಮಾತಾಡ್ತಿದ್ದೀರಾ? ಬಿಡ್ತು ಅನ್ನಿ. ನೀವು ನಿಮ್ಮ ಹೆಂಡತಿ ಜೊತೆ ಇರ್ತೀರಾ, ನಿಮ್ಮ ಹೆಂಡತಿ ಬಂದೇ ಬರ್ತಾರೆ. ನೀವು ಅವ್ರನ್ನ ನೋಡ್ತೀರಾ, ಅವ್ರ ಜೊತೆ ಸಂತೋಷವಾಗಿರ್ತೀರ. ಇದು ನಾನು ಹೇಳ್ತಿದ್ದೀನಿ ಮಾವಯ್ಯ, ನಡತೆ ನಡೆಯುತ್ತೆ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ